ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 14ನೇ ವಾರ ಮೊದಲ ಟಾಸ್ಕ್ ಶುರುವಾಗಿದೆ. ಈ ಟಾಸ್ಕ್ ಯಾವ ರೀತಿ ಇರ್ತಂದ್ರೆ ಎಲ್ಲರೂ ಇಂಡಿವಿಜುವಲ್ ಆಗಬೇಕು, ಅಂದ್ರೆ ಯಾರ ಟಾಸ್ಕ್ ಅವರೇ ಆಡ್ಬೇಕು. ಈ ಟಾಸ್ಕ್ ಬಂದ್ಬಿಟ್ಟು ಟಿಕೆಟ್ ಟು ಫಿನಾಲೆ. ಈ ಟಾಸ್ಕ್ ಅಲ್ಲಿ ಯಾರು ಚೆನ್ನಾಗಿ ಆಡಿ ಪರ್ಫಾರ್ಮ್ ಮಾಡ್ತಾರೋ ಅವರು ಟಿಕೆಟ್ ಟು ಫಿನಾಲೆ ಅಂದ್ರೆ ಡೈರೆಕ್ಟ್ ಆಗಿ ಫಿನಾಲೆ ಹೋಗ್ತಾರೆ. ಫಿನಾಲೆ ಟಿಕೆಟ್ ಸಿಗುತ್ತೆ ಅವರಿಗೆ. ಮತ್ತೆ ಈ ಟಾಸ್ಕ್ ಯಾವ ರೀತಿ ಇರುತ್ತೆ, ಈ ಟಾಸ್ಕ್ ಅಲ್ಲಿ ಯಾರ್ಯಾರು ಆಡಿದ್ರು, ಯಾರ್ಯಾರು ಆಲ್ರೆಡಿ ಔಟ್ ಆಗಿದ್ದಾರೆ, ಈ ಟಾಸ್ಕ್ ಅಲ್ಲಿ ಗೆಲ್ಲೋ ಚಾನ್ಸಸ್ ಯಾರಿಗಿದೆ ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ್ತಾ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಹೇಳಿದೆ ನಾನು, ಈ ವಾರ ಟಾಸ್ಕ್ ಅಲ್ಲಿ ಯಾವ್ದು ಗ್ರೂಪ್ ಇರಲ್ಲ, ಎಲ್ಲರೂ ಇಂಡಿವಿಜುವಲ್ ಆಗಿ ಟಾಸ್ಕ್ ಆಡ್ಬೇಕು. ಈ ಟಾಸ್ಕ್ 8 ಜನ ಆಡ್ಬೇಕು, ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಸಂಗೀತ್ ಅವರು ಕೂಡ. ಈ ಟಾಸ್ಕ್ ಆದ್ಮೇಲೆ ಯಾರ ಅತಿ ಹೆಚ್ಚು ಪಾಯಿಂಟ್ಸ್ ಈ ವಾರದಲ್ಲಿ ಗಳಿಸ್ತಾರೋ ಅವರು ಟಿಕೆಟ್ ಟು ಫಿನಾಲೆಗೆ ಹೋಗ್ತಾರೆ. ಅದು ಟಾಸ್ಕ್ ಟೋಟಲ್ ಆಗಿ 4 ಟಾಸ್ಕ್ ಇರುತ್ತೆ. ಆ 4 ಟಾಸ್ಕ್ ಅಲ್ಲೂ 8 ಜನಗಳು ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು. ಅದರಲ್ಲೇ ಇನ್ಕ್ಲೂಡಿಂಗ್ ಆಗಿರ್ಬೇಕು. ಆ 4 ಟಾಸ್ಕ್ ಅಲ್ಲಿ 8 ಜನ ಆಡ್ಬೇಕು. ಆ 4 ಟಾಸ್ಕ್ ಅಲ್ಲಿ 8 ಜನ ಆಡಿದಾಗ ಅತಿ ಹೆಚ್ಚಾಗಿ ಪಾಯಿಂಟ್ಸ್ ಯಾರಾದ್ರೂ ಇರ್ತಾರೋ ಅವರು ಡೈರೆಕ್ಟ್ ಆಗಿ ಟಿಕೆಟ್ ಟು ಫಿನಾಲೆಗೆ ಹೋಗ್ತಾರೆ. ಎಲ್ಲಾ ಟಾಸ್ಕ್ ಗಳಿಗೆ ಉಸ್ತುವಾರಿ ಬಿಗ್ ಬಾಸ್ ಆಗಿರ್ತಾರೆ. ಇನ್ನು ಈ ಟಾಸ್ಕ್ ಯಾವ ಇರ್ತದೆ ಅಂದ್ರೆ, ಮೊದಲ ಟಾಸ್ಕ್ ಬಂದಾಗ ಒಂದು 4-5 ಪೈಪ್ಸ್ ಕೊಡ್ತಾರೆ. ಆ ಪೈಪ್ ಒಂದು ನೀರಿನ ಬಾಟ್ಲ್ ಇರುತ್ತೆ. ಆ ನೀರಿನ ಬಾಟ್ಲಲ್ಲಿ ಆ ನೀರನ್ನು ಚೆಲ್ದನೆ ಆ ಪೈಪ್ ನ ಅತಿ ಹೆಚ್ಚು ಎತ್ತರಕ್ಕೆ ಸೇರ್ಸ್ಕೊಂತ ಹೋಗ್ಬೇಕು. ಪೈಪ್ ತುಂಡ್ಸಿರ್ತವೆ. ಆ ಪೈಪ್ ತುಂಡು ತಗೊಂಡು ಒಂದೊಂದು ಪೈಪ್ ಸೇರ್ಸ್ಕೊಂತ ಹೋಗ್ತಾ ಇರ್ಬೇಕು. ಅತಿ ಹೆಚ್ಚು ಎತ್ತರಕ್ಕೆ ಹೋದ್ಮೇಲೆ ಲಾಸ್ಟ್ ಡೆಸ್ಕ್ ಹೋದ್ಮೇಲೆ ಆ ಡೆಸ್ಕ್ ಹತ್ರ ಆ ನೀರನ್ನು ಆ ಡೆಸ್ಕ್ ಮೇಲೆ ಇಳಿಸ್ಬೇಕು. ಆವಾಗ ಯಾರಾದ್ರೆ ಗೆಲ್ತಾರೋ ಈ ಟಾಸ್ಕ್ ಮೊದಲೇರೋ ಗೆದ್ದಂಗೆ. ಇನ್ನು ಮೊದಲೇದಾಗಿ ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ನಮ್ರತಾ, ಸಂಗೀತ, ವರ್ತೂರು, ಪ್ರತಾಪ್ ಅವರು ಹೋಗ್ತಾರೆ ಟಾಸ್ಕ್ ಆಡೋಕೆ. ಆ ಟಾಸ್ಕ್ ಅಲ್ಲಿ ಆಲ್ರೆಡಿ ಸಂಗೀತ ಮತ್ತು ನಮ್ರತಾ ಅವರು ಹಿಂದೆ ಇರ್ತಾರೆ. ಇನ್ನು ಮುಂದೆ ಬಂದಿದ್ದು ಮಾತ್ರ ವರ್ತೂರ್ ಅವರು ಮತ್ತು ಪ್ರತಾಪ್ ಅವರು ಮುಂದೆ ಬರ್ತಾರೆ. ಬಟ್ ಪೈಪ್ ಸೇರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದೋ ಒಂದು ಟೈಮ್ ಅಲ್ಲಿ ಸಂಗೀತ ಅವರ ಒಂದು ನೀರಿನ ಬಾಟಲ್ ಕೆಳಗೆ ಬಿದ್ದೋಗುತ್ತೆ, ಗಾಜಿನ ಬಾಟ್ಲು ಅದು ಒಡೆದೋಗುತ್ತೆ. ಆದ ಕಾರಣ ಈ ಟಾಸ್ಕ್ ಇಂದ ಔಟ್ ಆಗ್ತಾರೆ. ಇನ್ನು ಕೊನೆ ಕ್ಷಣದಲ್ಲಿ ಪ್ರತಾಪ್ ಅವರು ಕೂಡ ಒಂದೇ ಒಂದು ಪೈಪ್ ತುಂಡಿರುತ್ತೆ, ಆ ಪೈಪ್ ತುಂಡು ಸೇರಿಸ್ಕೊಂಡ್ರೆ ಮುಗೀತು, ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಬಟ್ ಅದೇ ಟೈಮ್ ಅಲ್ಲಿ ಪ್ರತಾಪ್ ಅವರು ಕೂಡ ಪೈಪ್ ಇಂದ ಕಟ್ ಆಗಿ ಆ ಮೇಲಿರೋ ಗ್ಲಾಸ್ ಒಂದು ಬಾಟಲ್ ಕೆಳಗೆ ಬಿದ್ದ್ಬಿಡುತ್ತೆ. ಆದ ಕಾರಣ ಪ್ರತಾಪ್ ಮತ್ತು ಸಂಗೀತ್ ಅವರು ಈ ಟಾಸ್ಕ್ ಇಂದ ಔಟ್ ಆಗಿದ್ದಾರೆ. ಇನ್ನು ಅದಾದ್ಮೇಲೆ ವರ್ತೂರು ಮತ್ತು ನಮ್ರತ್ ಅವರ ಮೇಲೆ ಪೈಪೋಟಿ ಇರುತ್ತೆ. ಈ ಪೈಪೋಟಿಯಲ್ಲಿ ನಮ್ರತ್ ಅವರು ಕೂಡ ತುಂಬಾ ಹಿಂದೆ ಇರ್ತಾರೆ. ವರ್ತೂರ್ ಅವರು ಕೂಡ ಈ ಟಾಸ್ಕ್ ಎಲ್ಲೋ ಗೆದ್ಬಿಟ್ರ ಅಂತ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಕಾರ್ತಿಕ್, ವಿನಯ್, ತುಕಾಲಿ ಮತ್ತು ತನೀಶ್ ಅವರು ಬೇರೆ ಒಂದು ಟೀಮ್ ಆಗಿ ಬರ್ತಾರೆ. ಬಟ್ ಇಲ್ಲಿ ಟೀಮ್ ಏನಲ್ಲ, 4 ಮೆಂಬರ್ಸ್ ಇಂಡಿವಿಜುವಲ್ ಆಗಿ ಬರ್ತಾರೆ. ಈ 4 ಮೆಂಬರ್ಸ್ ಅಲ್ಲಿ ಮಾತ್ರ ಸಂಗೀತ ಮತ್ತು ಪ್ರತಾಪ್ ಔಟ್ ಆಗಿದ್ದಾರೆ. ಮತ್ತೆ ವರ್ತೂರ್ ಗೆದ್ದಿದ್ರಂತ ಮಾಹಿತಿ ಸಿಗ್ತಾ ಇದೆ. ಅದಾದ್ಮೇಲೆ ವಿನಯ್ಗೆ ಈ ವಾರ ವಿಶೇಷವಾಗಿ ಒಂದು ಅಧಿಕಾರ ಸಿಕ್ಕಿದೆ. ಅದು ವಾರದ ಕೊನೆಯಲ್ಲಿ ಕಂಪೇರ್ ಮಾಡಿದಾಗ ಗೇಮ್ಗಳನ್ನು ಮೈಕಲ್ ಕೊಟ್ಟಿರೋ ಒಂದು ಪವರ್ ಇಂದ ವಿನಯ್ ಅವರು ಈ ಟಾಸ್ಕ್ ಗೆಲ್ಬಹುದು ಅಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಪ್ರತಾಪ್, ಸಂಗೀತ್ ಅವರು ಈ ಟಾಸ್ಕ್ ಇಂದ ಔಟ್ ಆಗಿದ್ದಕ್ಕೆ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ